25ರಲ್ಲಿ ನಮ್ಮೂರ್ ಗೇಟ್ ಅಲ್ಲಿ 4 ಜನ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರು. ಈ ತಾಯಿಯ ಮಕ್ಕಳಿಬ್ರು ಇದ್ರು ಅದ್ರಲ್ಲಿ. ನಮ್ಮೂರಿನ 4 ಜನ ಹುಡುಗರು, 4 ಜನನು ಮನೆಗೆ ಒಬ್ಬೊಬ್ಬೆ ಗಂಡು. ಈಕೆಗ್ ಮಾತ್ರ ಇಬ್ರು ಗಂಡು ಮಕ್ಳು, 2 ಮಕ್ಳು ಸತ್ತೋಯ್ತು. ಈ ಮಗುನು ಮದ್ವೆ ಆಗಿದ್ದ, 6 ತಿಂಗಳಾಗಿತ್ತು ಮದ್ವೆ ಆಗಿ, ಲವ್ ಮ್ಯಾರೇಜ್ ಆಗಿದ್ರು. ಶಾಸಕರು ಅವತ್ತಿನ ದಿನ ಸತ್ಯ ದಿನ ಬಂದು ಮಾತಾಡಿದ್ರು. ನಾನಿದೀನಿ ನಿಮ್ಗೆ, ಅಮ್ಮ ನಿನಗೆ ಕೆಲಸ ಕೊಡಿಸ್ತೀನಿ DC ಆಫೀಸಲ್ಲಿ ಅಂತ ಈ ಹೆಣ್ಮಗುಗೆ ಹೇಳಿದ್ರು. ಇವ್ರಿಗೆ ಏನ್ ಹೇಳಿದ್ರು, ಮುಖ್ಯಮಂತ್ರಿಗಳ ಒಂದು ನಿಧಿಯಿಂದ ಒಂದೊಂದು ಕುಟುಂಬಕ್ಕೆ ಅಂದ್ರೆ ಒಬ್ಬೊಬ್ಬರಿಗೆ 5 ಲಕ್ಷ ರೂಪಾಯಿನ ನಿಮ್ಗೆ ಕೊಡ್ಸೋಂತ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದವ್ರು ಇವತ್ತಿಗೂ ನಾಪತ್ತೆ. ಎಲ್ಲಿದಾರೋ ಗೊತ್ತಿಲ್ಲ. ಶಾಸಕರು ಅವ್ರು ಹೇಳಿದ ಮಾತು ಮೇಲೆ ಅವ್ರಿಗೆ ಹಿಡಿತಾ ಇರೋದಿಲ್ಲ. ಈ ಹಣವನ್ನ ಕೊಡ್ಸೋದಕ್ಕೆ ಇವಾಗ 2 ತಿಂಗಳು ಬೇಕಾಗಿತ್ತ ಅಂತ ನನ್ನ ಪ್ರಶ್ನೆ. 5 ಲಕ್ಷ ಚೆಕ್ ಕೊಡೋದಕ್ಕೆ ಇಷ್ಟು ದಿನ ಬೇಕಾಗಿತ್ತ? ಕೊನೆ ಪಕ್ಷ ಅವ್ರ ಕುಟುಂಬಗಳು ಹೇಗಿದೆ ಅಂತ ಸಹಿತ ಕೇಳಲಿಲ್ಲ. ಬೆಳಗಿನ ಜಾವ 5:15ಗೆ ಬಂದು ಮಾತಾಡ್ಕೊಂಡು ಹೊರಟೋದು. ಇದೇನಾ ನೀವು ಮಾಡ್ತಾ ಇರುವಂತ ಕೆಲಸ? ಈ ಕೂಡ್ಲೆ ಅದೇನೋ ಆ ಗ್ರಾಮದಲ್ಲಿ, ನಮ್ಮದೇ ಗ್ರಾಮ ಅದು, ಅಜ್ವಾರ ಗ್ರಾಮ, ಆ 4 ಮಕ್ಕಳನ್ನ ಕಳ್ಕೊಂಡಿರೋರಿಗೆ ನೀವೇನು ಮಾತು ಕೊಟ್ಟಿದ್ದೀರಾ? 5 ಲಕ್ಷ ಕೊಡ್ತೀವಿ ನಾವು ಮುಖ್ಯಮಂತ್ರಿ ನಿಧಿಯಿಂದ, ಈ ಕೂಡ್ಲೆ ಆ ದುಡ್ಡನ್ನ ಅವ್ರಿಗೆ ವರ್ಗಾಯಿಸ್ಬೇಕಾಗತ್ತೆ. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ 15-20 ದಿನ ಬಿಟ್ಕೊಂಡು ಅವ್ರ ಕಡೆಯಿಂದ ನಾವೇ ಒಂದು ಪ್ರೆಸ್ ಮೀಟ್ ನ ಮಾಡಿ ಹಣ ಕೊಟ್ಟಿಲ್ಲ ಅನ್ನೋದನ್ನ ನಾವು ನಿಗದಿ ಮಾಡ್ತೀವಿ, ನಿಮ್ಮ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ. ಸುಮ್ನೆ ಆಶ್ವಾಸನೆ ಕೊಡೋದು ಒಳ್ಳೇದಲ್ಲ. ಆ ಮಗುಗ್ ಹೇಳಿದ್ವಿ, ಆ ಮಗು ಇಂಜಿನಿಯರಿಂಗ್ ಸ್ಟೂಡೆಂಟ್, ನಿನ್ಗೆ ಯಾಕಮ್ಮ DC ಆಫೀಸಲ್ಲಿ ಒಳ್ಳೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ರು. ಏನು ಇಲ್ಲ, ಸುಮ್ನೆ ಹೇಳ್ಕೊಂಡ್ ಬರ್ತಾ ಇದ್ರೆ ಆಗಲ್ಲ. ಅದನ್ನೇ ಹೇಳಿದ್ ನಾನು, ಕ್ಯಾಸ್ಟೇಜ್ ರಾಜಕೀಯಗಳು ಬೇಡ ಅಂತ ಹೇಳಿ. ಯಾರ್ಯಾರಿಗೆ ಏನೇನ್ ಮಾಡಿದೀರಾ ನೀವು, ಎಷ್ಟೆಷ್ಟು ಅಧಿಕಾರಿಗಳು ಕೊಟ್ಟಿದ್ದೀರಾ, ಏನೇನಾಗಿದೆ, ಯಾರನ್ನ ಎಲ್ಲಿಟ್ಕೊಂಡಿದ್ದೀರಾ ಅಂತ ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತಿದೆ. ಜಾತಿ ರಾಜಕೀಯಗಳನ್ನ ಮಾಡೋದು ಬಿಟ್ಬಿಟ್ಟು ದಯವಿಟ್ಟು ಜನರನ್ನ ಉಳಿಸ್ಕೊಳ್ಳೋ ಕೆಲಸ ಮಾಡಿ. ಯಾರು ನೀವು ಚಿಕ್ಕಬಳ್ಳಾಪುರನ ಸಿಂಗಾಪುರ್ ಮಾಡಬೇಡಿ. ಚಿಕ್ಕಬಳ್ಳಾಪುರ ಇರೋ ತರ ಮಾಡೋದ್ ಬಿಟ್ಬಿಟ್ರೆ ಸಾಕು. ಈ ಚಿಕ್ಕಬಳ್ಳಾಪುರನ ಗಬ್ಬೆ